ರೈತರ ಆತ್ಮಹತ್ಯೆಯಲ್ಲಿ ಇಡೀ ದೇಶದಲ್ಲೇ ನಂಬರ್ 2ನೇ ಸ್ಥಾನದಲ್ಲಿ ಕರ್ನಾಟಕದ ರೈತ ನಿಂತಿದ್ದಾನೆ. ಎಂಥ ಶೋಚನೀಯ ನೋವಿನ ಸಂಗತಿ. ಯಾಕೆ ಕರ್ನಾಟಕದ ರೈತ ನಂಬರ್ 2 ಸ್ಥಾನದಲ್ಲಿದ್ದಾನೆ ಆತ್ಮಹತ್ಯೆಯಲ್ಲಿ? ಯಾಕೆ ಅಂದರೆ ಗಗನಕ್ಕೇರಿದ ರಸಗೊಬ್ಬರಗಳ ಬೆಲೆ, ಮಾರುಕಟ್ಟೆಯಲ್ಲಿ ಎಂದಿಗೂ ದೊರಕದ ಬಿತ್ತನೆಯ ಬೀಜ, ಇವನಿಷ್ಟೆಲ್ಲ ಕಷ್ಟಪಟ್ಟು ಸಾಲ ಮಾಡಿ ರಸಗೊಬ್ಬರ ತಂದು ಹಾಕಿ ಬೆಳೆದು ತಗೊಂಡೋದಂಥ ಪದಾರ್ಥಕ್ಕೆ 3 ಕಾಸಿನ ಬೆಲೆ ಇಲ್ಲ. ಮಾರ್ಕೆಟಲ್ಲಿ 3 ಕಾಸಿನ ಬೆಲೆ ಇಲ್ಲ. ರೈತ ಆತ್ಮಹತ್ಯೆ ಮಾಡ್ಕೊಳ್ಳದೆ ಏನು ಮಾಡ್ತಾನೆ? ರೈತ ದಿನಾಚರಣೆ ಮೊನ್ನೆ ಮಾಡಿದ್ವಲ್ಲ, ಅದೊಂದು ದೊಡ್ಡ ಜೋಕು, ನಮಗೆ ದೊಡ್ಡ ಜೋಕು. ರೈತರ ಕಲ್ಯಾಣ ಕಾರ್ಯಕ್ರಮವನ್ನೇ ಏನು ಮಾಡಿದೆ, ರೈತ ದಿನಾಚರಣೆ ಮಾಡೋದೇ ಒಂದು ಜೋಕು. ರೈತರನ್ನ ಸ್ವಾವಲಂಬಿಗಳನ್ನಾಗಿ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬೇಕು ಅಂತ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರು ಒಂದು 4 ದಿನದ ಶಿಬಿರ ಇಟ್ಟಿದ್ದಾರೆ. ಜನವರಿ 3ರಿಂದ 6 ಶ್ರೀ ಕ್ಷೇತ್ರ ಪುಷ್ಪಗಿರಿ ಹಳೇಬೀಡು. 800 ರೂಪಾಯಿ ಕೊಟ್ಟು 4 ದಿನ ನೀವು ಅವ್ರ ಹತ್ರ ತರಬೇತಿ ತಗೋಬಹುದು. 800 ರೂಪಾಯಿನೂ ಕೊಡಕ್ಕಾಗಲ್ಲ ಅಂದ್ರೆ ಫ್ರೀ, ಉಚಿತ. ನಿಮ್ಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಅಲ್ಲಿರುತ್ತೆ. ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿಯಲ್ಲಿ ಎತ್ತಿದ ಕೈ, ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅವರಿಗೆ. ದಯವಿಟ್ಟು ಇಲ್ಲಿಗೆ ಬನ್ನಿ. ಸುಭಾಷ್ ಪಾಳೇಕರ್ ಏನ್ ಹೇಳ್ತಾರೆ ಕೇಳಿ. ಕೃಷಿ ಬದುಕನ್ನ ಹಸನಾಗಿಸಿಕೊಳ್ಳಿ, ಸ್ವಾವಲಂಬನೆಯ ಬದುಕನ್ನ ಬದುಕಿ. ರೈತರಾದವರು ನೀವು ಬದುಕಿದ್ರೆ ನಮಗೆ ಅನ್ನ ಕಂಡ್ರಪ್ಪ, ನೀವು ಬದುಕಿದ್ರೆ ನಮ್ಮ ಬದುಕು. ರೈತ ಇಲ್ಲ ಅಂದ್ರೆ ನಮ್ಮ ದೇಶ ಇಲ್ಲ, ಈ ಪ್ರಪಂಚ ಇಲ್ಲ. ಇದನ್ನೆಲ್ಲ ನಾವು ಮರ್ತಿದೀವಿ. ನಮ್ಮನ್ನ ಎಚ್ಚರಿಸ್ಬೇಕು. ನೀವೆಲ್ಲ ನೀವು ಸ್ವಾವಲಂಬಿಗಳಾಗಬೇಕು, ನಮ್ಮನ್ನ ಸಾಕ್ಬೇಕು. ನೀವು ದಯಮಾಡಿ ಬನ್ನಿ. 3ನೇ ತಾರೀಕಿಂದ 6ನೇ ತಾರೀಕು ಜನವರಿ 4 ದಿನ 3ರಿಂದ 6 ಶ್ರೀ ಕ್ಷೇತ್ರ ಪುಷ್ಪಗಿರಿ.